ಅಮೆರಿಕ ಮುಂದಿಟ್ಟಂತಹ ಡೀಲ್ಗಳಿಗೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಇಲ್ಲಿ ತನ್ನ ಸಾರ್ವಭೌಮತೆಯನ್ನು ಬಿಡುವುದಿಲ್ಲ. ಯಾವ ಕಾರಣಕ್ಕೂ ಸಾವರಿನ್ಟಿ, ತನ್ನ ಸಾರ್ವಭೌಮತೆ ಇದೆಯಲ್ಲ ನನ್ನ ದೇಶದ್ದು, ನಾನು ಯಾವುದೇ ಕಾರಣಕ್ಕೂ ಅದನ್ನು ನಾನು ಬಿಟ್ಕೊಡೋದಿಲ್ಲ. ನಾನು ಯಾಕೆ ಬಿಟ್ಕೊಡ್ಬೇಕು? ಶರಣಾಗತಿನ ಆ ಥರದ ಮಾತೇ ಇಲ್ಲ ನಮ್ಮ ಬಳಿಯಲ್ಲಿ. ನಮ್ಮ ಕಂಡೀಷನ್ಗಳನ್ನು ಅಮೆರಿಕ ಕೂಡ ಒಪ್ಕೊಳ್ಬೇಕು. ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಯಾವುದೇ ರೀತಿಯ ಒತ್ತಡಗಳು ಇರಬಾರದು. ಇರಾನ್ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಲ್ಲ. ವೈದ್ಯಕೀಯ ವಿದ್ಯುತ್ ಉದ್ದೇಶಗಳಿಗಾಗಿ ಯುರೇನಿಯಂ ಇರಾನ್ಗೆ ಬೇಕೇ ಬೇಕು. ಶೇಕಡ 3.57ರಷ್ಟು ಯುರೇನಿಯಂ ಹೊಂದಲಿಕ್ಕೆ ಅವಕಾಶ ಕೊಡಬೇಕು. ಫ್ರೀಸ್ ಆಗಿರತಕ್ಕಂಥ ಇರಾನ್ನ ಸ್ವತ್ತು, ಬೇರೆ ಬೇರೆ ದೇಶಗಳಲ್ಲಿ ಇರಾನ್ನ ಯಾವ್ಯಾವ ಆಸ್ತಿಯನ್ನು ಫ್ರೀಸ್ ಮಾಡಲಾಗಿದೆಯೋ ಅದನ್ನು ಮೊದಲು ಬಿಡುಗಡೆ ಮಾಡಬೇಕು. ಹೋರ್ಮುಜ್ ಜಲಸಂಧಿಯನ್ನು ಬಳಸೋದಕ್ಕೆ ಶುಲ್ಕ ಪಾವತಿ ಅಗತ್ಯ. ಯಾರೆಲ್ಲ ಹೋರ್ಮುಜ್ ದಾಟ್ಕೊಂಡು ಬರ್ತಾರೋ ಟೋಲ್ ಕಟ್ಬಿಟ್ಟು ಹೋಗಲಿ ಅವರೆಲ್ಲರೂ. ಲೆಬನಾನ್ ಮೇಲೆ ಮಾಡ್ತಾ ಇದ್ದಾರಲ್ಲ ಇಸ್ರೇಲ್ನವರು ದಾಳಿ, ಈ ಥರ ದಾಳಿ ನಿಲ್ಲಿಸ್ಬಿಡ್ಬೇಕು ಅವರು. ಇವುಗಳನ್ನು ಪೂರೈಸ್ತಾ ಇದ್ದರೆ ಒಪ್ಪಂದ ಅಂತಿಮ ಆಗಲಿಕ್ಕೆ, ಫೈನಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇರಾನ್ ಹೇಳಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇರಾನ್ ಡ್ರೋನ್ಗಳನ್ನು ಅಮೆರಿಕ ಹೊಡೆದು ಹಾಕಿರೋದಿಲ್ಲಿ. ಹಡಗುಗಳತ್ತ ನುಗ್ಗಿ ಬಂದಂಥ ಇರಾನ್ನ ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಅನುಮತಿ ಇಲ್ಲದೇನೆ ಹೋಗ್ತಾ ಇದ್ದಂಥ ಹಡಗುಗಳತ್ತ ಡ್ರೋನ್ ದಾಳಿ ಮಾಡಲಾಗ್ತಾ ಇತ್ತು. ಪರ್ಮಿಷನ್ ತೆಗೆದುಕೊಳ್ಳದೆ ಹಡಗು ಮೂವ್ ಆಗ್ತಾ ಇತ್ತು. ಇರಾನ್ನವರು ಡ್ರೋನ್ಗಳನ್ನು ಹಾರಿಬಿಟ್ರು. ಡ್ರೋನ್ ಹಾರಿಬಿಟ್ಟಾಗ ಆ ಒಂದು ಡ್ರೋನ್ಗಳನ್ನು ಅಮೆರಿಕ ಧ್ವಂಸ ಮಾಡಿದೆ ಇಲ್ಲಿ.